ಒಕ್ಕಲಿಗಗೌಡ ಸೇವಾ ಸಂಘ ರಿಜಿಸ್ಟರ್ಡ್ ಪುತ್ತೂರು, ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು, ದಶಮಾನೋತ್ಸವ ಸಮಿತಿ ವತಿಯಿಂದ ಒಕ್ಕಲಿಗ ಟ್ರಸ್ಟ್ ದಶಮಾನೋತ್ಸವ ಸಂಭ್ರಮ ಹಾಗೂ ಪುತ್ತೂರು ಒಕ್ಕಲಿಗಗೌಡ ಸಂಘದ ವಾರ್ಷಿಕ ಶ್ರೀ ಸತ್ಯನಾರಾಯಣ ಪೂಜೆ ಇದೇ ಬರುವ ಜನವರಿ 4ರಂದು ತೆಂಕಿಲದ ಒಕ್ಕಲಿಗಗೌಡ ಸಮುದಾಯ ಭವನದಲ್ಲಿ ನಡೆಯಲಿದೆ. ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಆಶೀರ್ವಚನ ನೀಡಲಿದ್ದು, ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಶಾಖಾ ಮಠ ಮಂಗಳೂರಿನ ಪರಮಪೂಜ್ಯ ಡಾ ಶ್ರೀ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿ ಇರಲಿದೆ. ಮುಖ್ಯ ಅತಿಥಿಗಳಾಗಿ ಮಾಜಿ ಸಚಿವ ಡಿವಿ ಸದಾನಂದಗೌಡ, ಮಾಜಿ ಲೋಕಸಭಾ ಸದಸ್ಯ ಡಿಕೆ ಸುರೇಶ್, ಜೆಡಿಎಸ್ ಯುವ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ, ಅಖಿಲ ಕರ್ನಾಟಕ ಮಹಿಳಾ ಒಕ್ಕಲಿಗ ಘಟಕ ಸಂಘ ರಿಜಿಸ್ಟರ್ಡ್ ಬೆಂಗಳೂರು ರಾಜ್ಯಾಧ್ಯಕ್ಷ ಶಾಂತಾ ಸುರೇಂದ್ರ ಗೌಡ, ಮಡಿಕೇರಿ ಶಾಸಕ ಮಂಥರ್ ಗೌಡ, ಮಾಜಿ ಶಾಸಕ ಸಂಜೀವ ಮಠಂದೂರು, ನ್ಯಾಯವಾದಿ ಮೋಹನ್ ಗೌಡ ಇಡ್ಯಡ್ಕ ಭಾಗವಹಿಸಲಿದ್ದಾರೆ. ಗೌರವ ಉಪಸ್ಥಿತಿಯಲ್ಲಿ ಮಂಗಳೂರು ಒಕ್ಕಲಿಗ ಯಾನೇಗೌಡರ ಸಂಘದ ಅಧ್ಯಕ್ಷ ಲೋಕಯ್ಯಗೌಡ, ಬೆಳ್ತಂಗಡಿ ಒಕ್ಕಲಿಗ ಗೌಡ ಸೇವಾ ಸಂಘದ ಅಧ್ಯಕ್ಷ ಕುಶಾಲಪ್ಪ ಗೌಡ ಪೂಜಾವೆ, ಕಡಬ ಅಧ್ಯಕ್ಷ ಸುರೇಶ್ ಗೌಡ ಬೈಲು, ಬಂಟ್ವಾಳ ತಾಲೂಕು ಅಧ್ಯಕ್ಷ ಕುಶಾಲಪ್ಪ ಗೌಡ, ಸುಳ್ಯಗೌಡರ ಯುವ ಸೇವಾ ಸಂಘದ ಅಧ್ಯಕ್ಷ ಪಿಎಸ್ ಗಂಗಾಧರ ಗೌಡ ಹಾಗೂ ಚಲನಚಿತ್ರ ನಟ ನಟಿಯರು ಮತ್ತು ಇತರ ಗಣ್ಯಾತಿ ಗಣ್ಯರು ಭಾಗವಹಿಸಿದ್ದರು. ಮುಂಗ್ಲಿಮನೆ ವಾರ್ಷಿಕ ಸತ್ಯನಾರಾಯಣ ಪೂಜೆ ಮತ್ತು ಸ್ವಸಹಾಯದ ದಶಮಾನೋತ್ಸವ ಕಾರ್ಯಕ್ರಮದ ಪ್ರಚಾರ ಸಮಿತಿಯ ಸಂಚಾಲಕನಾಗಿ ಮತ್ತು ತಾಲೂಕು ಸಂಘದ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾಳೆ ನಡೆಯುವಂಥ ಕಾರ್ಯಕ್ರಮ ಬೆಳಿಗ್ಗೆ 6 ಗಂಟೆಗೆ ಗಣಹೋಮ ಪ್ರಾರಂಭ ಆಗಿ ನಂತರ 7:15ರಿಂದ 9 ಗಂಟೆ ತನಕ ಶ್ರೀ ಸತ್ಯನಾರಾಯಣ ಪೂಜೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಬಳಿಕ 9:00ವರೆಗೆ ಶ್ರೀ 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 ಆದಿಚುಂಚನಗಿರಿ ಮಹಾಸಂಸ್ಥಾನದ ಮಹಾಸ್ವಾಮಿಗಳು ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ನಂತರ ಸ್ವಸಹಾಯ ಟ್ರಸ್ಟ್ನ ಕಟ್ಟಡದ ಮಹಡಿಯಲ್ಲಿ ಈಗಾಗಲೇ ನಿರ್ಮಾಣಗೊಂಡಂತಹ ಸಭಾಂಗಣ ಉದ್ಘಾಟನೆಗೊಂಡು ಬಳಿಕ ಈ ಒಂದು ತೆಂಕಿಲ ನಗರದಲ್ಲಿರುವಂತಹ ಒಕ್ಕಲಿಗ ಸಭಾಭವನಕ್ಕೆ ಆಗಮಿಸಿ ಪೂರ್ಣ ಸ್ವಾಗತದೊಂದಿಗೆ 10 ಗಂಟೆಗೆ ಸರಿಯಾಗಿ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಸುಮಾರು 2-2.5 ಗಂಟೆಗಳ ಸಭಾ ಕಾರ್ಯಕ್ರಮ ನಡೆದು ಬಳಿಕ ಮಧ್ಯಾಹ್ನ ಮೇಲೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಸಾಯಂಕಾಲ 4 ಗಂಟೆಗೆ ಸರಿಯಾಗಿ ಕಾರ್ಯಕ್ರಮದ ಸಮಾರೋಪ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಮಹಾಸ್ವಾಮಿಗಳು ಮತ್ತು ಮಂಗಳೂರು ಶಾಖಾ ಮಠದ ಶ್ರೀ ಧರ್ಮಪಾಲನಾಥ ಮಹಾಸ್ವಾಮಿಗಳು ಕೂಡ ಭಾಗವಹಿಸಲಿಕ್ಕಿದ್ದಾರೆ. ನಮ್ಮ ಕೇಂದ್ರ ಸಚಿವರಾದಂತಹ ಶ್ರೀ ಸದಾನಂದಗೌಡರು ಕೂಡ ಮಾಜಿ ಸಚಿವರಾದಂಥ ಸದಾನಂದಗೌಡರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಸಭಾ ಅಧ್ಯಕ್ಷತೆಯನ್ನು ನಮ್ಮ ಮಾಜಿ ಶಾಸಕರು ಸಂಘದ ಗೌರವ ಸಲಹೆಗಾರರಾದಂತಹ ಶ್ರೀ ಸಂಜೀವ ಮಠಂದರು ಕೂಡ ಸಭಾಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಮತ್ತು ಇತರ ಎಲ್ಲ ತಾಲೂಕಿನ ಸಮಾಜದ ಗೌಡ ಸಮಾಜದ ಅಧ್ಯಕ್ಷರುಗಳು ಮತ್ತು ಈ ಸಮಿತಿಯ ಅಧ್ಯಕ್ಷರು, ಸೊಸೈಟಿ ಟ್ರಸ್ಟ್ನ ಅಧ್ಯಕ್ಷರು ಮತ್ತು ಸಂಘದ ಅಧ್ಯಕ್ಷರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಸುಮಾರು ನಾಳೆ ಕಾರ್ಯಕ್ರಮದಲ್ಲಿ 4ರಿಂದ 6,000 ಅತಿರಥರ ಜನಸಂಖ್ಯೆ ಸೇರುವಂಥ ಈ ಕಾರ್ಯಕ್ರಮ. ಬೆಳಿಗ್ಗೆಯಿಂದಲೇ ಅದಕ್ಕೆ ತಕ್ಕಾದ ಪೂರ್ಣ ವ್ಯವಸ್ಥೆಗಳು ಈಗಾಗಲೇ ಸಭಾಂಗಣದ ಎದುರುಗಡೆ ಸುಮಾರು 8,800 ಜನ ಕುಳಿತುಕೊಳ್ಳುವಂಥ ವ್ಯವಸ್ಥೆಗೆ ಈಗಾಗಲೇ ಸಾಮ್ಯಾನದ ವ್ಯವಸ್ಥೆ ಆಗಿದೆ. ಸಭಾಂಗಣದ ಕೆಳಗಡೆ ಅನ್ನಛತ್ರದ ಸಭಾಂಗಣದಲ್ಲಿ ಅಲ್ಲಿ ಕೂಡ ಸುಮಾರು 800 ಮಂದಿಯ ಕುಳಿತುಕೊಳ್ಳುವಂಥ ವ್ಯವಸ್ಥೆ ಆಗಿದೆ. ಸಭಾಂಗಣದ ಒಳಗಡೆ ಸುಮಾರು 1,000 ಜನ ಕುಳಿತುಕೊಳ್ಳುವಂಥ ವ್ಯವಸ್ಥೆಗಳಾಗಿದೆ. ಭವ್ಯವಾದ ವೇದಿಕೆ ನಿರ್ಮಾಣ ಆಗ್ತಾಯಿದೆ. ಸಭಾಂಗಣದ ಮುಂಭಾಗದಲ್ಲಿ ಮುಖ್ಯ ದ್ವಾರ ಬರುತ್ತೆ. ಈಗಾಗಲೇ ಬರುವಂಥ ಜನರಿಗೆ 3 ಕಡೆ ವಾಹನ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಒಂದು MRPL ನಮ್ಮ MRPLನ ಪೆಟ್ರೋಲ್ ಪಂಪ್ನ ಬಳಿ ಸುಮಾರು 1.5ರಿಂದ 2 ಎಕರೆ ಜಾಗದಲ್ಲಿ ಸಮತಟ್ಟು ಮಾಡಿ ಈಗಾಗಲೇ ಮಾರ್ಕಿಂಗ್ ಮಾಡಿ ವಾಹನ ನಿಲುಗಡೆಗೆ ವ್ಯವಸ್ಥೆ ಮಾಡಲಾಗಿದೆ. ಅದಲ್ಲದೆ ನಮ್ಮ ಸಭಾಂಗಣದ ಎಡಭಾಗದಲ್ಲಿ 2 ಕಡೆ ಪಾರ್ಕಿಂಗಿನ ವ್ಯವಸ್ಥೆ ಮಾಡಲಾಗಿದೆ. ದ್ವಿಚಕ್ರ ವಾಹನಗಳಿಗೆ ಸಭಾಂಗಣದ ಎಡಭಾಗದಲ್ಲಿ ಇಲ್ಲಿಂದ ವಿವೇಕಾನಂದ ಶಾಲೆಯ ಬಳಿ ತನಕ ಸಭಾಂಗಣದ ಎಡಭಾಗದ ರಾಜರಸ್ತೆಯ ಬಳಿ 2 ಸೈಡಲ್ಲಿ ಕೂಡ ಈಗಾಗಲೇ ಅದಕ್ಕೆ ದ್ವಿಚಕ್ರ ವಾಹನ ನಿಲುಗಡೆಗೆ ವ್ಯವಸ್ಥೆ ಮಾಡಲಾಗಿದೆ. ಒಟ್ಟು ಕಾರ್ಯಕ್ರಮ ನಾಳೆ ಸಾವಿರಾರು ಜನ ಭಾಗವಹಿಸುವ ಕಾರ್ಯಕ್ರಮ. ಅದಲ್ಲದೆ ಎಲ್ಲ ಸಮಾಜದವರು, ಇತರ ಸಂಘ ಸಂಸ್ಥೆಯವರು ಮತ್ತು ಅಧಿಕಾರಿ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸತ್ಯನಾರಾಯಣ ಪೂಜೆಯ ಪ್ರಸಾದವನ್ನು ಸ್ವೀಕರಿಸಿ ಮಧ್ಯಾಹ್ನ ಅನ್ನ ಸಂತರ್ಪಣೆಯ ಆ ಪ್ರಸಾದವನ್ನು ಕೂಡ ಸ್ವೀಕರಿಸಿಕೊಳ್ಬೇಕು ಅಂತೇಳಿ ತಮ್ಮಲ್ಲಿ ಎಲ್ಲರ ಹತ್ರ ವಿನಂತಿ ಮಾಡ್ತಾಯಿದ್ದೇನೆ. ಪುತ್ತೂರು ತಾಲೂಕು ಒಕ್ಕಲಿಗ ಸೇವಾ ಸಂಘದ ವತಿಯಿಂದ 10 ವರ್ಷಗಳ ಹಿಂದೆ
ಒಕ್ಕಲಿಗ ಸೇವಾ ಸಂಘವು ಸ್ವಸಹಾಯ ಸಂಘಗಳ ಒಂದು ಟ್ರಸ್ಟನ್ನು ನಿರ್ಮಾಣ ಮಾಡಿ ಆ ಟ್ರಸ್ಟಿನ ಮುಖಾಂತರ ಇವತ್ತು ಪುತ್ತೂರು ತಾಲೂಕಿನ ಎಲ್ಲ ಗ್ರಾಮಗಳು, ಕಡಬ ತಾಲೂಕಿನ ಎಲ್ಲ ಗ್ರಾಮಗಳು, ಬಂಟ್ವಾಳ ತಾಲೂಕಿನ ಒಂದಷ್ಟು ಗ್ರಾಮಗಳನ್ನು ಸೇರಿಸಿಕೊಂಡು ಇವತ್ತು ಆ ಒಕ್ಕಲಿಗ ಸೇವಾ ಟ್ರಸ್ಟ್ 10,500 ಜನಕ್ಕೂ ಮಿಕ್ಕಿ ಸದಸ್ಯರನ್ನು ಹೊಂದಿ 1,000 ಗುಂಪುಗಳನ್ನು ಇವತ್ತು ರಚನೆ ಮಾಡಿಕೊಂಡು ಇವತ್ತು ಒಂದು ಸ್ವಸಹಾಯ ಗುಂಪಿಗೆ ಆರ್ಥಿಕ ಸಹಾಯವನ್ನು ಕೊಡುವ ಜೊತೆಯಲ್ಲಿ ಸಂಘಟನಾತ್ಮಕವಾಗಿ ಕೂಡ ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಧಾರ್ಮಿಕವಾಗಿ ಕೂಡ 10 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು 10 ವರ್ಷಗಳಿಂದ ನಿರಂತರವಾಗಿ ಇವತ್ತು ಸಮಾಜಮುಖಿಯಾಗಿ ಚಿಂತನೆ ಮಾಡಿಕೊಂಡು ಆರ್ಥಿಕ ಚಟುವಟಿಕೆಯನ್ನು ಮಾಡಿಕೊಂಡಿರುವಂಥ ಈ ಒಂದು ಒಕ್ಕಲಿಗ ಸೇವಾ ಟ್ರಸ್ಟ್ ಇವತ್ತು ದಶಮಾನೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಆದಿಚುಂಚನಗಿರಿಯ ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರ ಆಶೀರ್ವಚನದೊಂದಿಗೆ ಈ ಕಾರ್ಯಕ್ರಮ ಆರಂಭ ಆಗಲಿಕ್ಕಿದೆ. ನಾಳೆ ದಿವಸ 4ನೇ ತಾರೀಕು, ಜನವರಿ 4ನೇ ತಾರೀಕು ಆದಿಚುಂಚನಗಿರಿ ಮಹಾಸಂಸ್ಥಾನದ ಸ್ವಾಮೀಜಿಯವರು ಬೆಳಿಗ್ಗೆ 9 ಗಂಟೆಗೆ ಪುತ್ತೂರಿಗೆ ಆಗಮಿಸಿ ಮಹಾಲಿಂಗೇಶ್ವರ ದೇವರ ಆ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಅವರು ಟ್ರಸ್ಟ್ ನಿರ್ಮಾಣ ಮಾಡಿದಂಥ 1 ಕೋಟಿ ಅನುದಾನದ ಆ ಕಟ್ಟಡವನ್ನು ನಮ್ಮ ಪುತ್ತೂರು ಖಾಸಗಿ ಬಸ್ ನಿಲ್ದಾಣದ ಪಕ್ಕದಲ್ಲಿ ಲೋಕಾರ್ಪಣೆ ಮಾಡಿ 10 ಗಂಟೆಗೆ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಈ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಂಥ ಈ ಭಾಗದ ಶಾಸಕರು ಆಗಿದ್ದಂಥ DV ಸದಾನಂದ ಗೌಡರು, ಮಡಿಕೇರಿಯ ಶಾಸಕರಂಥ ಡಾಕ್ಟರ್ ಮಂತರ್ಗೌಡ ಅವರು ಹಾಗೂ ಒಂದಷ್ಟು ನಮ್ಮ ಕನ್ನಡ ಚಿತ್ರರಂಗದ ತಾರೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಸುಮಾರು 5,000 ಜನ ನಮ್ಮ ಟ್ರಸ್ಟಿನ ಸದಸ್ಯರು, ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮದಲ್ಲಿ ಇವತ್ತು ಟ್ರಸ್ಟಿನ ಮುಂದಿನ ಯೋಜನೆಗಳನ್ನು ಘೋಷಣೆ ಮಾಡಲಿಕ್ಕಿದ್ದಾರೆ. ಅದರ ಜೊತೆಯಲ್ಲಿ ಟ್ರಸ್ಟ್ ನಡೆದು ಬಂದ ಆ ಒಂದು ದಾರಿ ಯಾವ ರೀತಿಯಾಗಿದೆ ಅಂತೇಳಿ ಅದನ್ನು ವಿಶ್ಲೇಷಣೆ ಮಾಡಲಿಕ್ಕಿದ್ದಾರೆ. ಒಟ್ಟು ಟ್ರಸ್ಟಿನ ಈ ಒಂದು ಕಾರ್ಯಕ್ರಮ ಪುತ್ತೂರು ತಾಲೂಕಿನ ಬಾಕಿ ಸಮುದಾಯಗಳಿಗೂ ಒಂದು ಸಂದೇಶ ಕೊಡುವಂಥ ಕಾರ್ಯಕ್ರಮ ಆಗಲಿಕ್ಕಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ನಮ್ಮ ಸಾರ್ವಜನಿಕರಿಗೆ ಈ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಮಹಾಲಿಂಗೇಶ್ವರ ಅನುಗ್ರಹ ಇರಲಿ ಅಂತೇಳಿ ಶುಭ ಸಂದರ್ಭದಲ್ಲಿ ಹಾರೈಕೆಯನ್ನು ಮಾಡ್ತಾ ಇದ್ದೇನೆ. ಹಾಯ್ ಅಮ್ಮ. ಹಾಯ್. ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ? ಬರ್ಡೇನಾ? ಸ್ಪೆಷಲ್ ಡೇ. ಏನ್ ಗಿಫ್ಟ್ ಕೊಟ್ಲು? ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್.